ಬರ್ತಾ ಇರುತ್ತೆ ಸರ್. ಬಟ್ ನಾನು ಒಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ. ನಾನು ಟ್ರೈಲರ್ ಮಾಡಿ ಎಲ್ಲ ಮಾಡಿದ್ನು ನಾನು ಆಕ್ಚುಲಿ ಯಾರಿಗೂ ಫೋನ್ ಮಾಡಿ ಹೇಗಿದೆ ಕೇಳಲ್ಲ. ಎರಡು ವಿಚಾರ ಇದೆ ಸರ್, ಎರಡು ವಿಚಾರ ಇದೆ. ಟ್ರೈಲರ್ ರಿಲೀಸ್ ಮಾಡಕ್ಕಿಂತ ಮುಂಚೆ ನಾನೇನ್ ಮಾಡ್ತಾ ಇದ್ದೆ ಹಾಗಾದ್ರೆ? ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಅಂದ್ರೆ ನಾನು ರಿಲೀಸ್ ಆಗಕ್ಕೆ ಬಿಡಲ್ಲ. ನನಗೆ ಇಷ್ಟ ಆಯ್ತಾ, ಈಗ ನಿಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ಕೇಳಕ್ಕಾದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಸತ್ಯ ಹೇಳ್ತಿರೋ, ನಿಮ್ಮನ್ ಕಷ್ಟದಲ್ಲಿ ಸಿಕ್ಸಾಕ್ತಾ ಇದೀನೋ ಕೇಳ್ಬಿಟ್ಟು ಗೊತ್ತಿಲ್ಲ. ನೀವೇನಾರು ಒಂದು ಹೇಳಲೇಬೇಕು. ಬೇಡ, ಅಲ್ಲಿ ರಿಪೋರ್ಟ್ ಕಾಣುತ್ತೆ ನನಗೆ, ಹೇಗೆ ಓಡ್ತಾ ಇದೆ ಟ್ರೈಲರ್ ಕಾಣುತ್ತೆ ನನಗೆ, ನಾಳೆ ಸಿನಿಮಾ ಹೇಗೆ ಹೋಗ್ತಾ ಇದೆ ಕಾಣುತ್ತೆ ನನಗೆ. ಇದೇನಾಗುತ್ತೆ ಇಲ್ಲ ಇಲ್ಲ ಮಾಡ್ತಾರೆ ಸರ್. ಅವ್ರು ಮಾಡಿದ್ದನ್ನ ಥ್ಯಾಂಕ್ಸ್ ಅನ್ಬಲ್ಲೆ. ಬಿಕಾಸ್ ಸಮ್ಟೈಮ್ಸ್ ಪಾಪ ಅವ್ರೆಲ್ಲಾದ್ರೂ ಆವ್ರೇಜ್ ಆಗಿರೋ ಸಿನಿಮಾನು ಪಾಪ ಅಣ್ಣ ತುಂಬಾ ಚೆನ್ನಾಗಿದೆ ನೋಡ್ಕೊಂಬಂದೆ ಅಂತಿರ್ತಾರೆ. ಎಲ್ಲೋ ಕಷ್ಟದಲ್ಲಿ ಸಿಕ್ಸಾಕೋದು ಬೇಡ ಅಂತ ನಾನು ಯಾರಿಗೂ ಕೇಳಕ್ ಹೋಗಲ್ಲ ಅಷ್ಟೇ. ಸಮ್ಟೈಮ್ಸ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ನೋ ವಾಟ್ ಯು ಡೂಯಿಂಗ್. ಮ್ಯಾಕ್ಸಿಮಮ್ ಏನಂದ್ರೆ ಒಂದು ತಪ್ಪಬಹುದು ದಾರಿ ಅಥವಾ ಎಡವಟ್ ಆಗ್ಬೋದು ಸಿನಿಮಾ. ಬಟ್ ಆನ್ ಬೋತ್ ಒಕೇಶನ್ಸ್ ಸಕ್ಸಸ್ಫುಲ್ ಸಿನಿಮಾ ಕೊಡಿ, ನೆಕ್ಸ್ಟ್ ಏನ್ ಮಾಡ್ತೀರಿ, ಒಂದು ಸೆಲೆಬ್ರೇಟ್ ಮಾಡ್ಬೋದು, ಇನ್ನೊಂದು ಸಿನಿಮಾ ಮಾಡ್ಬೋದು. ಫೇಲ್ಯೂರ್ ಕೊಡಿ, ಇನ್ನೊಂದು ಸಿನಿಮಾ ಮಾಡ್ಬೋದು. ಮಿಸ್ಸಿಂಗ್ ಏನ್ ಹೇಳಿ, ಸೆಲೆಬ್ರೇಷನ್ ಮಾತ್ರ. ಇನ್ಫ್ಯಾಕ್ಟ್ ಫೇಲ್ ಆದಾಗ ಆ ಸೆಲೆಬ್ರೇಷನ್ ಟೈಮ್ ಇನ್ವೆಸ್ಟ್ ಮಾಡ್ಬಿಡ್ತೀವಿ ನಾವು ಇನ್ನೊಂದು ಕತೆ ಮಾಡಕ್ಕೆ. ಸೊ ಐ ಥಿಂಕ್ ಆನ್ ಬೋತ್ ಒಕೇಶನ್ಸ್ ವಿ ಡೂ ಅ ಫಿಲ್ಮ್. ಸೊ ಸುದೀಪ್ ಸರ್, ಈಗ ಸಾನ್ವಿ ಅವರು ಗಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಬೇರೆ ನಟರ ಸಿನಿಮಾಗಳಲ್ಲಾಗಿರ್ಬೋದು ನಟಿಯಾಗಿ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಕರ್ನಾಟಕದ ಜನತೆ ಎಕ್ಸ್ಪೆಕ್ಟ್ ಮಾಡಬಹುದು? 100% ಸರ್. ಅವರಿಗೆ ಆಕ್ಟಿಂಗಿಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಮುನ್ನುಗ್ಗಿ ಅವ್ರಿಗೆ ಒಂದು ಸೆಲೆಕ್ಟ್ ಆಗಿ ಅವ್ರಿಗೆ ಒಂದು ಸಿನಿಮಾ ಸಿಕ್ಕಿ ದ ಡೇ ಶಿ ವಾಂಟ್ಸ್ ಟು ಎಂಟರ್ ದ ಫಿಲ್ಮ್ ಆಸ್ ಅನ್ ಆಕ್ಟರ್, ಮೋರ್ ದನ್ ವೆಲ್ಕಮ್. ಫ್ಯಾಮಿಲಿ ಮಧ್ಯೆ ಮಾತುಕತೆ ಆಗಿದೆಯಾ? ಸಿ, ಅವ್ರಿಗೆ ಅವ್ರದ್ದು ಜೀವನ ಇದೆ, ಅವ್ರದ್ದೊಂದು ಆಸೆ ಇದೆ. ನಾವೇನಂದ್ರೆ ದಾರಿ ಕೈ ಹಿಡದೆ ನಾವು ಕರ್ಕೊಂಡು ಹೋಗಕ್ಕಾಗಲ್ಲ. ಸಿ, ಆಸ್ ಅ ಪೇರೆಂಟ್ ಐ ಜಸ್ಟ್ ವಾಂಟ್ ಟು ಬಿ ಅ ಸಪೋರ್ಟ್ ಟು ಹರ್, ನಾಟ್ ಅ ಡಿಕ್ಟೇಟರ್. ಅವರಿಗೆ ಅವ್ರ ಜೀವನ ನಡೆಸ್ಬೇಕು ಸರ್. ಅವ್ರು ಗೆಲ್ಬೇಕು, ಅವ್ರು ಬೀಳ್ಬೇಕು, ಅವ್ರು ಹೇಳ್ಬೇಕು. ಅವ್ರಿಗೆ ಗೊತ್ತಾಗ್ಬೇಕಾಗಿರೋದು ಒಂದೇ, ಅವ್ರ ಬೆನ್ನಿಂದ ನಾವಿದ್ದೀವಿ. ಇಫ್ ಸಮಥಿಂಗ್ ಗೋಸ್ ರಾಂಗ್, ಐ ಆಮ್ ದೇರ್ ಬಿಹೈಂಡ್, ಐ ಆಮ್ ದೇರ್ ಟು ಹ್ಯಾವ್ ಅವರ್ ಬ್ಯಾಕ್, ನಾಟ್ ಆಸ್ ಅ ಸಪೋರ್ಟ್ ಸಿಸ್ಟಮ್. ನಾನೊಂದು ಹುಡುಗಿ ಆಗ್ಲಿ ಏನಾಗ್ಲಿ ಅವ್ರನ್ನ ಸ್ಟ್ರಾಂಗ್ ಮಾಡಬೇಕು ನಾವು. ನಿಮ್ಮಲ್ಲಿ ಎಷ್ಟು ಜನ ಕೂತಿದ್ರೆ ಹುಡುಗಿಯವರೆಲ್ಲ ಕೂತ್ಕೊಂಡು ಯು ಆರ್ ಲೀಡಿಂಗ್ ಯುವರ್ ಓನ್ ಲೈಫ್ಸ್ ರೈಟ್, ಇಂಡಿವಿಜುವಲಿ. ಐ ಆಮ್ ಪ್ರೌಡ್ ಆಫ್ ಇಟ್. ನಿಮಗೆ ಒಂದಂತೂ ಗೊತ್ತಿದೆ ತಾನೆ, ಎಲ್ಲರಿಗೂ ಒಂದು ಫೋನ್ ಕಾಲ್ ಹಾಕಿದ್ರೆ ತಂದೆನೋ ತಾಯಿಯೋ ಹೂಎವರ್ ಯು ಬಿಲೀವ್ ಇನ್, ದಟ್ ಪರ್ಸನ್ ಇಸ್ ದೇರ್ ರೈಟ್. ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಯು ಶುಡ್ ಹ್ಯಾವ್. That is the biggest strength you should have. You should never be weak. I never want my daughter to be weak. Never. ಅದು ಟೈಮ್ ಬರಲಿ, ಅವಾಗ ಮಾತಾಡೋಣ. ಅವ್ರು ಇವತ್ತು ಮಾತಾಡ್ತಿದ್ರ, ನಾನು 30 ವರ್ಷದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ಬಂದಿರಲ್ಲ ಅಂದ್ಬಿಟ್ಟು. ಏನ್ ಮಾಡಕ್ಕಾಗಲ್ಲ ಅದೆಲ್ಲ. ಇಟ್ ಇಸ್ ಹರ್ ಥಿಂಗ್, ಶೀಲ್ ಗೆಟ್ ಇಟ್. ಶಿ ವುಡ್ ಹ್ಯಾವ್ ಗಾಟ್ ಇಟ್ ಆಲ್ಸೋ, ಐ ಆಮ್ ನಾಟ್ ಶ್ಯೂರ್. ಇಟ್ಸ್ ಹರ್ ಲೈಫ್, ಶಿ ಶುಡ್ ಹ್ಯಾಂಡಲ್ ಇಟ್. ಅವ್ರು ಏನ್ ಪೇಮೆಂಟ್ ಕೊಡ್ತಾರೆ, ಏನ್ ಮಾತಾಡ್ತಾರೆ. ಈಗ ನಾನು ಸುದೀಪ್ ಆಗಿ ಹಂಗೆ ನಾನು ಹೇಳೋಕೋದ್ರೆ ಪಾಪ ಅವ್ರಿಗೆ ಏನೇನು ಕೊಡ್ತಾರೋ ಗೊತ್ತಿಲ್ಲ. ಅವರು ಬೇಡ, ಶಿ ವಿಲ್ ಟೇಕ್ ಇಟ್. ಅಂಡ್ ಶಿ ಇಸ್, ಟ್ರಸ್ಟ್ ಮೀ, ಸಾನ್ವಿ ಇಸ್ ವೆರಿ ಕೇಪಬಲ್. ಶೀಲ್ ಟೇಕ್ ಇಟ್. ಬುಕಿಂಗ್ಸ್ ಓಪನ್ ಆಗಿದೆ, ಅಂದ್ರೆ ನೀವು ಪ್ರತಿ ಸಲ ನೋಡ್ತಾ ಇರ್ತಾರೆ ಎಷ್ಟಾಗಿದೆ, ಬಿಕಾಸ್ ಎಲ್ಲಾ ಕಡೆ ಆಗಲೇ ಹೌಸ್ಫುಲ್ ಆಗ್ತಿದೆ. ಸೊ ಅದ್ ನೀವು ಚೆಕ್ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಟೀಮ್ ನ ಕೇಳ್ತಿದ್ದಾರೆ ಹೇಗೆ ಹೋಗ್ತಿದೆ ಅಂತ. ಬಿಕಾಸ್ ಫ್ಯಾನ್ಸ್ ಅಂದ್ರೆ ತುಂಬಾ ಎಕ್ಸೈಟ್ ಆಗಿದ್ದಾರೆ, ಇಷ್ಟು ಬುಕಿಂಗ್ಸ್ ಆಗಿದೆ ಅಂತ. ಅವ್ರು ಪ್ರತಿ ಸಲ ಅವ್ರ ಒಂದು ಪ್ರೌಡ್ ಮೂಮೆಂಟ್ ಇರುತ್ತೆ ಫ್ಯಾನ್ಸ್. ಮ್ಯಾಕ್ಸ್ ಗಿಂತಲೂ ಡಬಲ್ ಆಗಿ ಫಾಸ್ಟ್ ಆಗಿ ಮಾರ್ಕ್ ಬುಕಿಂಗ್ಸ್ ಆಗ್ತದೆ. ನೀವು ಅದನ್ನ ಚೆಕ್ ಮಾಡ್ತಿರ್ತೀರಾ ಅಥವಾ ಟೀಮ್ಗೆ ಹೇಳ್ತಿರ್ತೀರಾ? ಐ ವಿಲ್. ನನ್ನ ಮನೆಯಲ್ಲಿ ಒಂದೊಂದು ಕಿಟಕಿನೂ ಚೆಕ್ ಮಾಡ್ತೀನಿ, ಒಂದೊಂದು ಬಾಗಿಲು ಚೆಕ್ ಮಾಡ್ತೀನಿ, ಗೆಸ್ಟ್ಗಳಿಗೆ ಕೂಡ ಬೆಡ್ರೂಮ್ ಚೆಕ್ ಮಾಡ್ತೀನಿ ಸರ್. ದಟ್ ಇಸ್ ಮೈ ಹಾಸ್ಪಿಟಾಲಿಟಿ. ನನ್ನ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡ್ತೀನಿ ನಾನು. ನನ್ನ ಸಿನಿಮಾ ಆಗಿರ್ಬೇಕು, ಇನ್ನೊಬ್ಬರು ಸಿನಿಮಾಗೆ ತಲೆ ಹಾಕಲ್ಲ. ನನ್ನ ಸಿನಿಮಾ ಆಗಿರ್ಬೇಕು, ನಾನು ಚೆಕ್ ಮಾಡ್ತಾನೆ ಇರ್ತೀನಿ. ಎಡವಟ್ಟಾದಲ್ಲಿ ಏನಕ್ಕೆ ಎಡವಟ್ಟಾಗ್ತಾ ಇದೆ ನೋಡ್ಲೇಬೇಕಾಗುತ್ತೆ. ಗೆದ್ದಲ್ಲಿ ಏನೇನು ಗೆಲ್ತಾ ಇದಾರೆ ಅಂತ ನೋಡ್ಬೇಕು. ಇದೆಲ್ಲ ದಿಸ್ ಆರ್ ಲರ್ನಿಂಗ್ ಫಾರ್ ಅಸ್. ಈಗ ಬುಕ್ಕಿಂಗ್ ಆಗ್ತಾ ಇದ್ರೆ ಅಂದ್ರೆ ಅಹಮಲ್ ತಿಳ್ಕೊಳ್ಳೋದು ಏನಕ್ಕೆ ಆಯ್ತಿದ್ದು. ಸೊ ಏನ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ರೂಟಲ್ಲಿ ನಾವು ಈ ತರ ಬರ್ಬೇಕಾರೆ, ಕರೆಕ್ಟ್ ಅದು ನಮಗೆ ಬೇಕಾಗುತ್ತಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಮಿಸ್ ಆಗ್ಬಾರ್ದು. ಅದು ನಡೀತಾ ಇಲ್ಲ ಅಂದ್ರೆ ಏನ್ ಎಡವಟ್ಟಾಗ್ತಾ ಇದೆ, ಎಲ್ಲಿ ಮಿಸ್ ಆಗ್ತಾ ಇದೀವಿ ನಾವು. ಸಿ ಮೈ ಇವಾಗ ಇಷ್ಟು ತಿಂಗಳಲ್ಲಿ ನಾನು ಏನು ಒದ್ದಾಡಿದ್ದನ್ನು ಇಂಪಾರ್ಟೆಂಟ್ ಅಲ್ಲ ಸರ್. ಆ ಶುಕ್ರವಾರ ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಗುರುವಾರ ನಾವು ರಿಲೀಸ್ ಮಾಡ್ತಾರೋ ಅದಕ್ಕೆ ಯಾಕೆ ಡಿಸ್ಕೌಂಟ್ ಮಾಡಬೇಕು? ನನ್ನ ಟೀಮ್ನ ನಂಬಿಟ್ಟು ನೀವು ಮಾಡಿ. ನನ್ನ ಟೀಮ್ನ ನಂಬಲ್ಲ ಅಂತಲ್ಲ, ಬಟ್ ನನ್ನ ಟೀಮ್ ನನಗೆ ರಿಪೋರ್ಟ್ ಮಾಡಬೇಕು. ಅದಕ್ಕೆ ನನ್ನ ಟೀಮ್ನ ಇಟ್ಟಿರೋದು. ನನ್ನ ಟೀಮು ನನಗೆ ರಿಪೋರ್ಟ್ ಮಾಡಲೇಬೇಕು. ರಾತ್ರಿ ಈ ಕುತ್ತಲ್ಲಿ ಎಷ್ಟು ಫೋನ್ ಕಳ್ಕೊಂಡು ಬರ್ತಾ ಇದಾವೆ ಅಂದರೆ
ಇದ್ಯಾವುದೋ ಪರ್ಸನಲ್ ವಿಚಾರಗಳಲ್ಲ, ಎಲ್ಲ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಫೋನ್ ಪಕ್ಕನೇ ಇಟ್ಟಿರ್ತೀನಿ, ನೀವು ಮಿಕ್ಕಿ ಟೈಮಲ್ಲಿ ನೋಡಲ್ಲ ಅದನ್ನ. ಶೂಟಿಂಗಲ್ಲಿ ಫೋನ್ ಇಟ್ಕೊಂಡಿರಲ್ಲ, ಮನೇಲಿ ಎಲ್ಲೋ ಇಟ್ಟಿರ್ತೀನಿ. ಇಲ್ಲಿ ಅಂದಾಗ ಬಂದಾಗ ಎನಿ ಟೈಮ್ ದೇ ಮೇ ಕಾಲ್, ಐ ಹ್ಯಾವ್ ಟು ಅಟೆಂಡ್. ಐ ಲೈಕ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ, ಐ ಲೈಕ್ ಟು ಲರ್ನ್, ಐ ಲೈಕ್ ಟು ನೋ ಏನಕ್ಕೆ ಫುಲ್ ಆಯ್ತು, ಎಲ್ಲೆಲ್ಲಿ ಫುಲ್ ಆಯ್ತು. ಇನ್ನೊಂದು ಆರ್ಗಾನಿಕ್ ಆಗಿ ಆಯ್ತಾನೆ, ಯಾರೂ ನೀವುಗಳೇ ತಗೊಂಡೇನು ಮಾಡಿಲ್ಲ ತಾನೆ. ಐ ವಾಂಟ್ ಟು ನೋ, ಬಿಕಾಸ್ ಈಗ ಸತ್ಯದಿಂದ ದೂರ ಓಡ್ತಾ ಇದೀನೋ ಅಥವಾ ನಂದೇ ಒಂದು ಸತ್ಯ ಕ್ರಿಯೇಟ್ ಮಾಡ್ಕೋತಾ ಇದೀನೋ, ಎರಡು ಥರ ಇದೆ ಸರ್. ಹೌಸ್ಫುಲ್ ಬೋರ್ಡೇ ನೋಡಬೇಕು ಅಂದ್ರೆ ನಾವುಗಳೇ ಬುಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಆರ್ಗಾನಿಕ್ ಆಗ್ತಾ ಇದ್ರೆ ಒಂದು ಖುಷಿ ಇದೆ. ಆರ್ಗಾನಿಕ್ ಆಗದೆ ನಮಗೆ ಗೊತ್ತಿತ್ತು ಅನ್ಕೊಳ್ಳೋಣ, ಇಲ್ಲ ಒಂದಿಷ್ಟು ಮಾಡಿದ್ದಾರೆ, ಕ್ವಶನ್ ಬರುತ್ತಲ್ಲ ನಮ್ಮಲ್ಲ, ಯಾಕೆ ಆ ಊರಲ್ಲಿ ಏನು ಎಡವಟ್ ಆಯ್ತು, ಈ ಥಿಯೇಟ್ರಲ್ಲಿ ಯಾಕೆ ಎಡವಟ್ ಆಯ್ತು. ಕರೆಕ್ಟ್, ಇಟ್ ಈಸ್ ಇಂಪಾರ್ಟೆಂಟ್. ನೀವು ಫಸ್ಟ್ ಡೇ ಮಾತಾಡ್ತಾ ಇದ್ದೀರಾ, ನಾವು ಸೆಕೆಂಡ್ ಡೇ ಥರ್ಡ್ ಡೇಗೂ ಹೋಗ್ತೀವಿ. ಥರ್ಡ್ ಡೇ ಯಾಕೆ ಡ್ರಾಪ್ ಆಯ್ತಾ, ಏನಾಯ್ತು, ಅವರೊಂದು ರಿಪೋರ್ಟ್ ಕೊಡ್ತಾರೆ, ನಮಗೆ ಕೊಡಲೇಬೇಕಾಗುತ್ತೆ ಸರ್. ನಾವು ಹಾಗಂತ ಸಿನಿಮಾ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗ್ದೋಗಲ್ಲ. ಬಿಸ್ನೆಸ್ ಮುಗಿಯೋ ತನಕನೂ ನಮ್ಮ ಜವಾಬ್ದಾರಿ ಇರುತ್ತೆ. ಈ ಸಿನಿಮಾದಿಂದ ದುಡಿಯೋ ಕೊನೆ ರೂಪಾಯಿ ಇದೆಯಲ್ಲ, ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಎಷ್ಟೋ ಶ್ರಮ ಪಡೋದಿಲ್ಲ. ಕರೆಕ್ಟ್, ವಿ ಹ್ಯಾವ್ ಟು ಬಿ ಲಾಯಲ್, ವಿ ಹ್ಯಾವ್ ಟು ಬಿ ಆನೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.